ನಮಸ್ತೆ. ಮಮತಾ ಕನಕಗಿರಿ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತು ಸ್ಪೆಷಲ್ ಕಸಿ ಅಂಬಡೆ ಕಸಿ ಹೇಗೆ ಮಾಡೋದು ನೋಡಿಕೊಳ್ಳೋಣ. ಕಸಿ ಅಂಬಡೆ ನೀವೆಲ್ಲರೂ ನೋಡಿರ್ಬೋದು. ನಮ್ಮ ಆಮಟೆಕಾಯಿ ಥರನೇ ಇರ್ತದೆ, ಅದರ ಸೈಜ್ ಸ್ವಲ್ಪ ದೊಡ್ಡದಿರ್ತದೆ. ಇದರಲ್ಲಿ ಗೊರಟಿಲ್ಲ. ಇದನ್ನು ಹೇಗೆ ಬೇಕಿದ್ರೆ ಹಾಗೆ ಕಟ್ ಮಾಡ್ಬೋದು, ಎಷ್ಟು ಪೀಸ್ ಬೇಕಿದ್ರೂ ಮಾಡ್ಬೋದು. ಮೊದಲಿಗೆ ಇದನ್ನು ಚೆನ್ನಾಗಿ ತೊಳಿಬೇಕು. ಮೊದಲಿಗೆ ಅಂಬಡೆಯನ್ನು ತೊಳೆದು ತುಂಡು ಮಾಡಿಕೊಳ್ಳೋಣ. ಸಪುರ ಎಷ್ಟು ಪೀಸ್ ಬೇಕು, ಒಂದು 5-6 ಪೀಸ್ ಮಾಡಿಕೊಳ್ಬೋದು. ನಾವು ಈ ರೀತಿ ಕಟ್ ಮಾಡಿದರೆ ಕಟ್ ಆಗ್ತದೆ. ಈ ರೀತಿಯಾಗಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಳ್ಳೋಣ. ಎಲ್ಲವನ್ನು ಕೂಡ ಇದೇ ರೀತಿ ತುಂಡು ಮಾಡೋಣ. ಚೆನ್ನಾಗಿ ತೊಳಿಬೇಕು. ನಾನು ತೊಳೆದೇ ಇಟ್ಕೊಂಡಿದ್ದೇನೆ, ನೀವು ಕೂಡ ಇದೇ ರೀತಿ ಕಟ್ ಮಾಡಿ. ಎಲ್ಲವನ್ನು ಕೂಡ ಇದೇ ರೀತಿ ತುಂಡು ಮಾಡಿಕೊಂಡಿದ್ದೇನೆ. ಇನ್ನು ಒಲೆಯ ಮೇಲೆ ಒಂದು ಪಾತ್ರೆ ಇಟ್ಟು, ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೇನೆ. ನಿಮ್ಗೆ ಯಾವ್ದು ಬೇಕಾದರೂ ಇಟ್ಕೊಳ್ಬೋದು. ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಒಗ್ಗರಣೆಗೆ ಬೇಕಾದಷ್ಟು ತೆಂಗಿನ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದಾಗ ಸ್ವಲ್ಪ ಸಾಸಿವೆ, ಸಿಡಿದಾಗ ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ಫ್ರೈ ಆಗಿದೆ. ಈಗ ಅದಕ್ಕೆ ತುಂಡು ಮಾಡಿ ಇರಿಸಿದಂಥ ಆಮಟೆಯನ್ನು ಹಾಕಿಕೊಳ್ಳೋಣ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಮಗ್ತಾ ಇರಬೇಕು. ಕಸಿ ಅಂಬಡೆ ಇನ್ನೊಂದು ಅಂಬಡೆ ಅಲ್ಲ, ಅದಾದರೆ ಇಷ್ಟು ಮಾಡಿದರೆ ಹುಳಿ ಜಾಸ್ತಿ ಆಗ್ಬೋದು. ಇದು ಕಸಿ ಅಂಬಡೆ ಆದಾಗ ಸ್ವಲ್ಪ ಸಿಹಿ ಇರ್ತದೆ, ಇದು ಸ್ವಲ್ಪ ಹುಳಿ ಇರ್ತದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ತುಂಡು ಬೆಲ್ಲ, ಬೇಯಲಿಕ್ಕೆ ತಕ್ಕಷ್ಟು ನೀರು, ತುಂಬ ನೀರು ಹಾಕ್ಬಾರ್ದು, ಹದ ನೀರು ಹಾಕಿ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳೋಣ. ಒಂದು 10 ನಿಮಿಷ ಬೆಂದರೆ ಸಾಕು. ಈಗ ಮಸಾಲೆಗೆ ಒಂದು 6-7 ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಬ್ಯಾಡಗಿ ಮೆಣಸು ಹಾಕಿ ತಿಕ್ಕೊಂಡಿದ್ದೇನೆ. ನಿಮಗೆ ಖಾರ ಬೇಕಿದ್ದರೆ ಜಾಸ್ತಿ ತಗೊಳ್ಬೋದು. ಹುಳಿ ಖಾರ ಸರಿ, ಸ್ವಲ್ಪವೇ ಹುಳಿ, ಅದರಲ್ಲಿ ಅಂಬಡೆಯಲ್ಲಿ ಸ್ವಲ್ಪ ಹುಳಿ ಇರ್ತದೆ. ಹಾಗೆ ಸ್ವಲ್ಪ ಅರಿಶಿನ ಹಾಗೂ ಒಂದು ಗಡಿ ತೆಂಗಿನಕಾಯಿ ಅಂತ ತಗೊಂಡಿದ್ದೇನೆ. ಎಲ್ಲವನ್ನಾಗಿ ಸುಕ್ಕಕ್ಕೆ ಹೇಗೆ ಕಡಿತೇವೆ ಆ ಥರ ಕಡಿಬೇಕು. ಇದು ನನ್ನ ಕಸ್ಟಮರ್ ಒಬ್ಬರು ನನಗೆ ಹೇಳಿಕೊಟ್ಟದ್ದು, ವೀಣಕ್ಕ ಹೇಳಿ. ಅವರು ಯಾವತ್ತೂ ಕಸಿ ಅಂಬಡೆ ಹೇಳಿಕೊಂಡು ಹೋಗ್ತಾ ಇದ್ದರು. ಹಾಗೆ ನಾನು ಅವ್ರ ಹತ್ರ ಕೇಳಿದೆ, ಈ ಕಸಿ ಅಂಬಡೆನ ಏನು ಮಾಡ್ತೀರಿ? ಇಲ್ಲದ್ರೆ ನಾವು ಯಾವತ್ತು ಬೆಂಡೆಕಾಯಿಗೆ ಹಿಟ್ಟಿಗೆಲ್ಲ ಇನ್ನೊಂದು ಆರ್ಡಿನರಿ ಅಂಬಡೆ ಹಾಕೋದು, ಈ ಅಂಬಡೆನ ಹಾಕೋದು ಸ್ವಲ್ಪ ಬಳಸೋದು ಕಡಿಮೆ. ಅವ್ರು ದಿನ ಇದನ್ನು ಕೊಂಡೋಗೋ ಕಾರಣ ಅವ್ರ ಹತ್ರ ಕೇಳಿದ್ದು ಏನು ಮಾಡ್ತೀರಿ? ಆಗ ಅವರು ಹೇಳಿದಂಥ ರೆಸಿಪಿ ಇದು ನೈಸಾಗಿ ರುಬ್ಬಲಿಕ್ಕಿಲ್ಲ. ನಾವು ಸುಕ್ಕಕ್ಕೆ ಯಾವ ರೀತಿ ರುಬ್ತೇವೆ ಆ ಥರ ರುಬ್ಬಿಕೊಳ್ಳೋಣ. ಈ ರೀತಿಯಾಗಿ ರುಬ್ಬಿಕೊಂಡಿದ್ದೇನೆ. ಈಗ ಇದಕ್ಕೆ 2 ಚಮಚ ಹುರಿದಂತಹ ಉದ್ದಿನ ಬೇಳೆಯನ್ನು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ತಿರುಗಿಸ್ಕೊಳ್ಬೇಕು. 1 ಸುತ್ತ 2 ಸುತ್ತು ತಿರುಗಿಸಿ ಸಾಕು. ಹುರಿದಂಥ ಉದ್ದಿನ ಬೇಳೆ 2 ಚಮಚ ಉದ್ದಿನ ಬೇಳೆಯನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಹುರಿತಾ ಇದ್ದೇನೆ. ಕೆಂಪಾಗೋವರೆಗೆ ಹುರಿಬೇಕು. ಚೆಂದ ಕೆಂಪಾಗಬೇಕು. ನೋಡ್ಕೊಳ್ಬೇಕು, ದೊಡ್ಡ ಬೆಂಕಿ ಮಾಡಿದರೆ ಕಪ್ಪಾಗಿ ಹೋಗ್ಬೋದು. ಒಳ್ಳೆ ಪರಿಮಳ ಬರಬೇಕು. ಘಮ ಪರಿಮಳ ಬಂದಾಗ ಇದನ್ನು ಹಾಕ್ಕೊಂಡು 1 ಸುತ್ತು ತಿರುಗಿಸಿದರೆ ಸಾಕು. ನಮ್ಮ ಮಸಾಲೆ ರೆಡಿ. ನೋಡಿ, ಉದ್ದಿನ ಬೇಳೆ ಕೆಂಪಾಗಿದೆ, ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ಇದನ್ನು ನಾವು ಆಗ ಅರ್ಧಿಟ್ಟಂಥ ಮಸಾಲೆಗೆ ಹಾಕಿ ಇನ್ನೊಂದು ಸುತ್ತು ತಿರುಗಿಸ್ಕೊಳ್ಳೋಣ. ಕರ್ದಿಟ್ಟ ಮಸಾಲೆಗೆ ಹಾಕ್ತಾ ಇದ್ದೇನೆ. 1 ಸುತ್ತು ತಿರುಗಿಸಿ ಬರ್ತೇನೆ. ಈಗ ನಮ್ಮ ಅಂಬಡೆ ಚೆನ್ನಾಗಿ ಬೆಂದಿದೆ. ಎಲ್ಲ ಸಿಪ್ಪೆ ಎಲ್ಲ ಒಳ್ಳೆ ಕರಗಿ ಹೋಗಿದೆ ನೋಡಿ, ಒಳ್ಳೆ ಬೆಂದಿದೆ. ಈಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಇದಕ್ಕೆ ಮಸಾಲೆ ಹಾಕಿಕೊಳ್ಳೋಣ. ಸುಕ್ಕ ಮಾಡಿಕೊಳ್ಬೇಕು.
ತುಂಬ ನೀರು ಹಾಕಕ್ಕೆ ಹೋಗಬೇಡಿ. ಅವ್ರು ಮೊದಲೇ ಹೇಳಿದ್ದಾರೆ ರೆಸಿಪಿ ಒಳಗೆ ತುಂಬ ನೀರು ಹಾಕಬೇಡಿ, ಚೆನ್ನಾಗಾಗಲ್ಲ, ಸುಕ್ಕ ಸುಕ್ಕ ಮಾಡ್ಕೊಳ್ಳಿ ಅಂತ. ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ. ಹುಳಿ ಖಾರ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಮುಚ್ಚಿ 1 ನಿಮಿಷ ಬೇಯಿಸುವ. ಮಸಾಲೆ ಚೆನ್ನಾಗಿ ಕುದೀರಿ. ಈಗ ಮಸಾಲೆ ಚೆನ್ನಾಗಿ ಕುದ್ದಿದೆ. ನಮ್ಮ ಅಂಬಡೆ ಗಸಿ ರೆಡಿಯಾಗಿದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಿಸಿ ಬಿಸಿ ಅನ್ನಕ್ಕೆ ನಮ್ಮ ಅಂಬಡೆ ಗಸಿ ಹಾಕಿ ಊಟ ಮಾಡುವ. ಯಾವ ರೀತಿ ಕಾಣ್ತದೆ ನೋಡಿ, ಬಿಸಿ ಬಿಸಿ ಅಂಬಡೆ ಗಸಿ. ನೀವು ಎಲ್ಲರೂ ಟ್ರೈ ಮಾಡಿ. ಇದು ಸುಲಭದಲ್ಲೇ ಸಿಗುವಂಥ ಒಂದು ತರಕಾರಿಯಾಗಿದೆ.